ನಮಸ್ಕಾರ. ರೋನೋಕ್ ಕಾಲೋನಿಯ ರಹಸ್ಯ. ಇತಿಹಾಸದ ದೊಡ್ಡ ನಿಗೂಢ. ಮಾನವ ಇತಿಹಾಸದಲ್ಲಿ ಇನ್ನೂ ಸಂಪೂರ್ಣವಾಗಿ ಬಗೆಹರದ ರಹಸ್ಯಗಳಲ್ಲಿ ಅಮೆರಿಕದ ಮೊದಲ ಇಂಗ್ಲಿಷ್ ನೆಲೆಯಾಗಿದ್ದಂಥ ರೋನೋಕ್ ವಸಾಹತು ಕಣಬರಿ ಕೂಡ ಒಂದು. ಇದು ಕೇವಲ ಒಂದು ಸಾಮಾನ್ಯ ನಾಪತ್ತೆಯ ಘಟನೆಯಾಗಿರದೆ ನೂರಾರು ವರ್ಷಗಳಿಂದ ಇತಿಹಾಸಕಾರರು, ಪುರಾತತ್ವಜ್ಞರು ಮತ್ತು ಸಂಶೋಧಕರನ್ನ ಕಾಡ್ತಾ ಇರುವ ಗಂಭೀರವಾದಂಥ ಪ್ರಕರಣ ಆಗೈತೆ. 16ನೇ ಶತಮಾನದಲ್ಲಿ ಇಂಗ್ಲೆಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಹೊಸ ಭೂಭಾಗಗಳನ್ನ ಹುಡುಕ್ತಾ ಇದ್ದಂಥ ಕಾಲ. ಈ ಪ್ರಯತ್ನದ ಭಾಗವಾಗಿ 1585ರಲ್ಲಿ ಸರ್ ವಾಲ್ಟರ್ ರ್ಯಾಲೆ ಅಮೆರಿಕದ ಪೂರ್ವ ಕರಾವಳಿನಲ್ಲಿರುವ ರೋಅನೋಕ್ ದ್ವೀಪದಲ್ಲಿ ವಸಾಹತನ್ನು ಸ್ಥಾಪಿಸೋದಕ್ಕೆ ಮುಂದಾಗ್ತಾನೆ. ಆದರೆ ಆತನ ಮೊದಲ ಪ್ರಯತ್ನ ವಿಫಲಾದತೆ. 1587ರಲ್ಲಿ ಎರಡನೇ ಬಾರಿ ಇಂಗ್ಲೆಂಡ್ನ ರಾಣಿ ಮೊದಲನೇ ಎಲಿಜಬೆತ್ ಆಳ್ವಿಕೆ ಇರಬೇಕಾದ್ರೆ ಸುಮಾರು 115 ಜನರ ಗುಂಪು ಜಾನ್ ವೈಟ್ ಆತನ ಮುಂದಾಳತ್ವದಲ್ಲಿ ಮತ್ತೆ ರೋಅನೋಕ್ ದ್ವೀಪಕ್ಕೆ ಬಂದು ನೆಲೆಸುತ್ತೆ. ಹೀಗೆ ಬಂದು ನೆಲೆಸಿದ ನಂತರ ಹುಟ್ಟಿದ ಮೊದಲ ಹೆಣ್ಣು ಮಗು ವರ್ಜಿನಿಯಾ ಡೇರ್. ಈಕೆ ಬೆಳೆದು ದೊಡ್ಡದಾದ ನಂತರ ಅಮೆರಿಕದಲ್ಲಿ ಜನಿಸಿದ ಮೊದಲ ಇಂಗ್ಲಿಷ್ ಮಗು ಅಂತ ಪ್ರಸಿದ್ಧರಾಗ್ತಾಳೆ. ವಸಾಹತು ಸ್ಥಾಪನೆ ಮಾಡಿದ ನಂತರ ಆಹಾರ ಮತ್ತು ಹೆಚ್ಚಿನ ಸರಬರಾಜು ಪೂರೈಕೆಗಾಗಿ ಜಾನ್ ವೈಟು ಇಂಗ್ಲೆಂಡಿಗೆ ಹಿಂದಕ್ಕೆ ಹೋಗಬೇಕಾಗುತ್ತೆ. ಆದರೆ ಆ ಸಮಯದಲ್ಲಿ ಇಂಗ್ಲೆಂಡ್ ಮತ್ತು ಸ್ಪೇನ್ ನಡುವೆ ಯುದ್ಧ ನಡೀತಾ ಇದ್ದ ಕಾರಣ ವೈಟ್ಗೆ 3 ವರ್ಷಗಳ ಕಾಲ ರೋನಕ್ಕಿಗೆ ಹಿಂದಕ್ಕೆ ಮರಳೋದಕ್ಕೆ ಸಾಧ್ಯ ಆಗೋದಿಲ್ಲ. 1590ರಲ್ಲಿ ವೈಟ್ ಅಂತಿಮವಾಗಿ ರೋನಕ್ ದ್ವೀಪಕ್ಕೆ ಮರಳಿದಾಗ ಅಲ್ಲಿ ಆಘಾತಕಾರಿ ದೃಶ್ಯ ಕಾಯ್ತಾ ಇರ್ತೈತೆ. ಅಲ್ಲಿದ್ದ 115 ಜನರು, ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸೇರಿದಂತೆ ಎಲ್ಲರೂ ಕಣ್ಮರೆಯಾಗಿರ್ತಾರೆ. ಅಲ್ಲಿ ಯಾವುದೇ ಹೋರಾಟ ಅಥವಾ ದಾಳಿಯ ಕುರುಹುಗಳು ಇರೋದಿಲ್ಲ. ಕೇವಲ ಒಂದು ಮರದ ಮೇಲೆ ಕ್ರೋವಾಟೋನ್ CROATON ಅಂತ ಅನ್ನುವ ಪದವನ್ನು ಮತ್ತೆ ಪಕ್ಕದ ಕಂಬದ ಮೇಲೆ CR1 ಅನ್ನುವ ಅಕ್ಷರಗಳನ್ನ ಕೆತ್ತಲಾಗಿರ್ತೈತೆ. ವಸಾಹತುವಿನಲ್ಲಿದ್ದ ಎಲ್ಲ ಜನ ಪತ್ತೆಯಾಗದೆ ಕಣ್ಮರಿಯಾಗಿದ್ದ ಪ್ರಕರಣ ಇತಿಹಾಸದ ನಿಗೂಢಗಳ ಪಟ್ಟಿಗೆ ಸೇರಿಕೊಳ್ಳುತ್ತೆ. ಈ ಎಲ್ಲ 115 ಜನ ಹೇಗೆ ಕಣ್ಮರೆಯಾಗಿರ್ಬೋದು ಅನ್ನೋದನ್ನು ವಿವರಿಸೋದಕ್ಕೆ ಹಲವಾರು ವಾದಗಳು ಹುಟ್ಟುತ್ತವೆ. 20ನೇ ಶತಮಾನದಲ್ಲಿ ಅನ್ಯಲೋಕದ ಜೀವಿಗಳು ಇವರನ್ನು ಅಪಹರಿಸಿರ್ಬೋದು ಅನ್ನುವ ವಾದ ಕೂಡ ಹುಟ್ಟುಕೊಳ್ಳುತ್ತೆ. ಶತಮಾನಗಳ ಕಾಲ ರೋನಕ್ ಕಾಲೋನಿ ಕಳೆದೋದ ವಸಾಹತು, ದ ಲಾಸ್ಟ್ ಕಾಲೋನಿ ಅಂತ ಕರೆಯಲ್ಪಡ್ತದೆ. ಈ ವಸಾಹತಿನ ಜನ ಏನಾದರೂ ಅಂತ ತಿಳಿಯೋದಕ್ಕೆ ಇತಿಹಾಸಕಾರರು ಕಳೆದ 16 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇತ್ತೀಚಿನ ಪುರಾತತ್ವ ವಿಜ್ಞಾನಿಗಳ ಸಂಶೋಧನೆಗಳು ತಾರ್ಕಿಕ ಅಂತ್ಯವನ್ನು ತೋರಿಸುವಂತೆ ಕಾಣ್ತಾ ಇದೆ. ಕ್ರೋಟೋನ್ ಅನ್ನೋದು ಅಂದಿಯ ಸ್ಥಳೀಯ ಅಮೆರಿಕನ್ ಜನಾಂಗದ ಹೆಸರು ಮತ್ತು ಹತ್ತಿರದ ದ್ವೀಪದ ಹೆಸರು. ಆ ದ್ವೀಪವನ್ನು ಈಗ ಹ್ಯಾಟರ್ಸ್ ಐಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಜಾನ್ ವೈಟ್ ಅಮೆರಿಕವನ್ನು ಬಿಡೋಕೆ ಮೊದಲು ತನ್ನ ವಸಾಹತುಕಾರರ ಜೊತೆಗೆ, ಅಂದರೆ ತಾನು ಕರೆತಂದ್ರ ಜನರ ಜೊತೆಗೆ ಯಾವುದೇ ಅಪಾಯಕಾರಿ ಸ್ಥಿತಿ ಎದುರಾದರೆ, ವಸಾಹತುವಿನಿಂದ ಸ್ಥಳಾಂತರಗೊಳ್ಳುವಂಥ ಸ್ಥಿತಿ ಬಂದರೆ ಆ ಸ್ಥಳದ ಇಲ್ಲಿಗೆ ಸ್ಥಳಾಂತರ ಆಗ್ತಾರೋ ಆ ಸ್ಥಳದ ಹೆಸರನ್ನು ಕೆತ್ತಬೇಕಂತ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಕ್ರೋವಾಟೋವನ್ ಅನ್ನುವ ಪದದ ಪಕ್ಕದಲ್ಲಿ ಯಾವುದೇ ಕ್ರಾಸ್ ಗುರುತು ಇರಲಿಲ್ಲ. ಅಂದರೆ ಅದು ತುರ್ತು ಅಪಾಯದ ಸೂಚನೆ ಅಲ್ಲ. ಆದ್ದರಿಂದ ಪುರಾತತ್ವ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಆ ವಸಾಹತಿನಲ್ಲಿದ್ದಂಥ ಜನ ತಾವಾಗಿಯೇ ಕ್ರೋವಾಟೋವನ್ ಪ್ರದೇಶಕ್ಕೆ ಸ್ಥಳಾಂತರ ಆಗಿರುವ ಸಾಧ್ಯತೆ ಅತಿ ಹೆಚ್ಚು, ಅದೇ ಮುಖ್ಯವಾದಂಥ ಕಾರಣ ಅಂತ ವಾದಿಸಿದ್ದಾರೆ. ಇದರ ಪ್ರಕಾರ ಅತ್ಯಂತ ನಂಬಲರ್ಹವಾದ ಪುರಾವೆ ಅಂತ ಹೇಳಿದ್ರೆ, ವಸಾಹತುಗಾರರು ಹಸಿವಿನಿಂದ ಅಥವಾ ಹಗೆಗಳ ಭಯದಿಂದ ಹತ್ತಿರದ ಕ್ರೋಯೋಟನ್ ದ್ವೀಪಕ್ಕೆ, ಅಂದರೆ ಇಂದಿನ ಹ್ಯಾಟರಸ್ ದ್ವೀಪಕ್ಕೆ ಸ್ಥಳಾಂತರಗೊಂಡರು. ಅಲ್ಲಿಯ ಸ್ಥಳೀಯ ಅಮೆರಿಕನ್ ಬುಡಕಟ್ಟು ಜನಾಂಗ ಜೊತೆಗೆ ಅವರು ಬೆರೆತು ಹೋದರು. 2012ರಲ್ಲಿ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲ್ಪಟ್ಟಿದ್ದಂಥ ಜಾನ್ ವೈಟ್ ಬರೆದ ಹಳೆಯ ನಕ್ಷೆಯನ್ನು ತಪಾಸಣೆ ಮಾಡಿದಾಗ ಒಂದು ಭಾಗವನ್ನು ಮುಚ್ಚಿದಂತೆ ಕಂಡುಬಂತು. ಅದನ್ನು ಬಿಡಿಸಿ ನೋಡಿದಾಗ ಒಂದು ರಹಸ್ಯ ಚಿಹ್ನೆ ಎಕ್ಸ್ ಗುರುತು ಪತ್ತೆಯಾಯಿತು. ಇದು ರೋನಕ್ನಿಂದ ಪಶ್ಚಿಮಕ್ಕೆ ಸುಮಾರು 50 ಮೈಲಿ, ಅಂದರೆ 80 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಕೋಟೆಯ ಸಣ್ಣ ವಸಾಹತನ್ನು ಸೂಚಿಸ್ತಾ ಇತ್ತು. ಅಂದರೆ ಮತ್ತೊಂದು ಶಿಬಿರ ನಿರ್ಮಿಸಕ್ಕೆ ಯೋಚಿಸಿದ ಗುರುತು ಇದಾಗಿತ್ತು. ಅಂದರೆ ವಸಾಹತುವಿನಲ್ಲಿದ್ದ ಜನ ಒಂದಕ್ಕಿಂತ ಹೆಚ್ಚು ಸ್ಥಳಗಳಿಗೆ ಹರಿದು ಹಂಚಿ ಹೋಗಿದ್ದರು. ಇತ್ತೀಚೆಗೆ ಹ್ಯಾಟರಸ್ ದ್ವೀಪದಲ್ಲಿ ನಡೆಸಿದಂಥ ಅಗೆತಗಳಲ್ಲಿ 16ನೇ ಶತಮಾನದ ಇಂಗ್ಲಿಷ್ ನಿರ್ಮಿತ ವಸ್ತುಗಳು, ಖಡ್ಗದ ಹಿಡಿಗಳು, ಬ್ರಿಟಿಷ್ ಶೈಲಿಯ ಮಡಿಕೆ ಚೂರುಗಳು ದೊರೆತಿದ್ದಾವೆ. ಇದು ಇಂಗ್ಲಿಷರು ಆ ದ್ವೀಪದಲ್ಲಿ ಸ್ಥಳೀಯ ಜನರ ಜೊತೆಗೆ ವಾಸವಾಗಿದ್ದರು ಅನ್ನೋದನ್ನು ಖಚಿತಪಡಿಸಿದ್ದಾವೆ. ಸಂಶೋಧಕರು ಈ ಭಾಗದ ಕೆಲವು ಸ್ಥಳೀಯ ಕುಟುಂಬಗಳಲ್ಲಿ ಯುರೋಪಿಯನ್ DNA ಇರೋದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಇದು ವಸಾಹತುಗಾರರು ಸ್ಥಳೀಯ ಜನರ ಜೊತೆಗೆ ಮದುವೆಯಾಗಿ ಅಲ್ಲಿಯ ನೆಲೆಸಲಿಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅಂತ ಪರಿಗಣಿಸಲಾಗಿದೆ. ರೋಅನೋಕ್ ವಸಾಹತು ರಹಸ್ಯ ಕೇವಲ ಒಂದು ನಾಪತ್ಯ ಕಥೆ ಅಲ್ಲ. ಅದು ಮಾನವನ ಸಹಜ ಕುತೂಹಲ, ಬದುಕುಳಿಯುವ ಹೋರಾಟ ಮತ್ತು ಇತಿಹಾಸದ ಅಸ್ಪಷ್ಟತೆಗಳ ಒಂದು ಸಂಕೇತ ಕಾಣಿಸುತ್ತೆ. ತಂತ್ರಜ್ಞಾನ ಮತ್ತು ಸಂಶೋಧನೆಗಳು ಮುಂದುವರೆದರೂ ಕೂಡ ಈ ರಹಸ್ಯ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಶೋಧನೆಯಿಂದ ನಿಜವಾಗಲೂ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುವ ಎಲ್ಲ ಸಾಧ್ಯತೆಗಳು ಇವೆ. ಮುಂದಿನ ವಿಡಿಯೋದಲ್ಲಿ ನಾವು ಇತಿಹಾಸದಲ್ಲಿ ಜರುಗಿದ ಇಂತಹ ನಿಗೂಢ ಕಣ್ಮರಿಯ ಇತರ ಪ್ರಕರಣಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.